ಶ್ವೇತಾ, ನಂಗಂತೂ ಏನೂ ಅರ್ಥನೇ ಆಗ್ತಾಯಿಲ್ಲ. ಈ ಮನೇಲಿ ಯಾರೂ ನನ್ನ ಮರ್ಯಾದೆನೇ ಕೊಡಲ್ಲ. ಯಾಕೆ? ನಾ ಮನೆ ಅಳಿಯ ಅಂತನ ಹೇಳು. ಅಷ್ಟಕ್ಕೂ ಈಗ ನಾನು ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ತಾನೇ ಶಾಪಲ್ಲಿ. ಈಗ ಅಲ್ಲಿ ಬೇಡ, ನೀನು ಫ್ಯಾಕ್ಟ್ರಿ ಹತ್ರ ಬಾ ಅಂತ ಮಾಮ ಹೇಳ್ತಾ ಇದ್ದಾರೆ. ಯಾಕೆ? ಏನಾಗಿದೆ ಈಗ? ಯಾಕೆ ಅಂದರೆ ನಾನೇನು ಹೇಳಿ, ನೀನು ಮಾಡೋದು ಹಾಗೆ ಮಾಡ್ತೀಯ. ಮೊನ್ನೆ ನಾವು ಹೆಣ್ಣು ನೋಡೋಕ್ಕೆ ಹೋದಾಗ ನಿಂಗೆ ಹೇಳ್ಬಿಟ್ಟು ಹೋಗಿದ್ದೆ ತಾನೇ ನಾನು, ಎಲ್ಲೂ ಹೋಗಬೇಡ ಇಲ್ಲೇ ಇರು ಅಂಥೇಳಿ. ನೀನೇನು ಮಾಡಿದೀಯಾ? ಸಾಯಂಕಾಲ ಎಷ್ಟು ಗಂಟೆಗೆ? 5 ಗಂಟೆಗೆ ಸೆಟ್ಟಸ್ ಹಾಕ್ಬಿಟ್ಟು ನೀನು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕ್ಕೆ ಹೋಗಿದ್ದೀಯಾ. ಈ ಥರ ಎಲ್ಲ ಮಾಡಿದರೆ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಚೈಲ್ಡ್ ಥರ ಮಾಡ್ತೀಯ ಬೇವ್? ಚೂರು ನಿಂಗೆ ನನಗೆ ಏನು ಹೇಳಿ, ನನಗೆ ತುಂಬ ಬೇಜಾರಾಗಿಬಿಟ್ಟಿದೆ. ಸರಿ, ನಿಂಗಲ್ಲೇ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ನೀನು ಅಪ್ಪನ ಜೊತೆ ಹೋಗು, ನಾನೆಲ್ಲ ಅಲ್ಲಿ ಹ್ಯಾಂಡಲ್ ಮಾಡ್ಕೋತೀನಿ. ನೀನು ಹಾಗೆ ಮಾಡ್ತಾ ಇದೀಯಾ? ನಿನಗೀಗ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ? ಮಾಧವ್, ಈಗ ನಾನು ನಿನ್ನ ಜೊತೆ ವಾದ ಮಾಡೋದ್ರಲ್ಲಿ ಇಲ್ಲ. ಅಪ್ಪ ಇಲ್ಲೇ ಇದ್ದಾರೆ, ಅವ್ರ ಮುಂದೆ ನಾವು ಜಗಳ ಮಾಡಿಕೊಡ್ದು. ಅರ್ಥ ಆಯ್ತಾ? ಈಗ ಏನಾಯಿತು? ಅಪ್ಪನ ಜೊತೆ ಹೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಹೇಳು. ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹೇಳೋಕ್ಕಾಗುತ್ತಾ ಅದೆಲ್ಲ? ಹಾಂ, ಗೊತ್ತಿದೆ ನನಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ನೋಡು ಮಾಧವ್, ಫ್ರೆಂಡ್ ಜೊತೆ ಆಮೇಲೇನು ಹೋಗ್ಬೋದು. ನೀನು ಬರೀ ಫ್ರೆಂಡ್ ಜೊತೆ ಪಾರ್ಟಿ ಅದು ಇದು ಅಂದರೆ ಬಿಸ್ನೆಸ್ ಯಾವಾಗ ಕಲಿತೀಯಾ? ನಮಗೋಸ್ಕರನೇ ತಾನೇ ಅಪ್ಪ ಎಲ್ಲ ಮಾಡ್ತಾ ಇರೋದು. ನೀನು ಹೋಗು, ಅಪ್ಪನ ಜೊತೆ ಹೋಗು. ನೀನು ಸ್ಯಾಟರ್ಡೆ ಸಂಡೇ ಎಲ್ಲಿ ಬೇಕಾದರೂ ಹೋಗು. ನಾನು ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಆದರೆ ಈಗ ನೀನು ಹೋಗು ಅಷ್ಟೇ. ಇಲ್ಲ ಬೇಡ ಅಂದರೆ ನಡಿ, ನಾವಿಬ್ಬರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಏನಂತೀಯ? ಏನು? ಬೇರೆ ಮನೆನಾ? ಇರಲಿ ಬಿಡು, ನಾನು ಅಪ್ಪನ ಜೊತೆ ಹೋಗ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಸರಿ ಸರಿ, ನೀನು ಹೋಗು. ಇಲ್ಲ, ನಾನು ಹೋಗ್ತೀನಿ ಇರು. ಶ್ವೇತಾ, ಏನು ನಿನ್ನ ಗಂಡ ಹೋದಾನ? ಹಾಂ ಈಗ ಹೋದಾನ, ನಾನು ಹೋಗ್ತೀನಿ. ಶ್ವೇತಾ, ಹುಷಾರಾಗಿ ಹೋಗಿ, ಹುಷಾರಾಗಿ ಬಾಯಿನ. ಒಬ್ಬಕ್ಕೆ ಹೊಂಟಿ ನನ್ನ ಗಂಡನ ಜೊತೆ ಹೋಗ್ಬೇಕಿಲ್ಲ? ಇಲ್ಲಾಂದ್ರೆ ನಿಮ್ಮ ಅಣ್ಣನ ಕೂಡ ಹೋಗ್ಬೇಕಿಲ್ಲ? ಒಬ್ಬಕ್ಕೆ ಹಂಗೆಲ್ಲ ಅಡ್ಡಾಡ್ಬೇಡ ರಾತ್ರಿ ಎಲ್ಲ. ಏನು ಬರೋ ಮುಂದೂ ಒಬ್ಬಕ್ಕೆ ಬರೋಕ್ಕೆ ಹೋಗ್ಬೇಡ. ಭಾಳ ಸೂಕ್ಷ್ಮ ಐತೆ ಕಾಲ್ಮಾನ. ಸಣ್ಣ ಮಕ್ಕಳು ಅಷ್ಟೇ. ನಿನ್ನೆ ಒಂದು ವಿಡಿಯೋ ಬಂದಿತ್ತು ನೋಡಿ, ಮೈಯೆಲ್ಲ ನಡೆದ್ಬಿಡ್ತು ನೋಡಿ ನನಗಂತರು. ಏನಮ್ಮ ಅದು? ಯಾವ ವಿಡಿಯೋ ನೋಡಿದಿ? ಈ ಒಂದು ಸಣ್ಣ ಹುಡುಗಿ, 13 ವರ್ಷದ ಹುಡುಗಿ ಆಟೋದಾಗ ಕುಂತ್ರ ತೊಗೊಂಡೋಗಿ ಹೋಟೆಲ್ನಾಗ ಎಲ್ಲೋ ಬಿಟ್ಬಿಟ್ಟಾನಂತೆ. ಏನು ಮಾರ್ಯಾನೋ ಬಿಟ್ಟಾನೋ ಗೊತ್ತಿಲ್ಲ. ಅಲ್ಲೇ ಆಕೆ ಜೊತೆ 5 ದಿನ ಕೆಟ್ಟ ಕೆಲಸ ನಡೆದ್ಬಿಟ್ಟಾವಂತವ. ಪಾಪ 30 ಜನ ಆಕೆ ಜೊತೆ ಕೆಟ್ಟ ಕೆಲಸ ಮಾಡ್ಯಾರಂತೆ. ಅದು ದವಾಖಾನೆ ಒಳಗೆ ಹುಡುಗಿ ನೋಡೋಕ್ಕಾಗೋದು. ಪಾಪ ಅಷ್ಟು ಮಾತಾಡೋಕ್ಕಾಗೋದು. ಆಕೆಗೆ ಹಂಗೆ ತ್ರಾಸು ಮಾಡಿಬಿಟ್ಟಾರ ಹುಡುಗಿ. ಈ ದೇವ್ರು, ಏನು ಜನಕ್ಕೆ ಹೆದರಿಕಿಲ್ಲ ಏನಿಲ್ಲ. ಆದರೂ ಸಣ್ಣ ಹುಡುಗಿ ಅನ್ನೋದ್ರ ಬೇಡ ಅವಕ್ಕೆ. ಹಾಂ ಹೌದಮ್ಮ, ನಾನು ನಿನ್ನೆ ಫೇಸ್ಬುಕ್ ಒಳಗೆ ನೋಡಿದ್ದೆ. ನನಗೂ ನೋಡಿ ಒಂಥರ ಎಷ್ಟೋ ತನ ನಿದ್ದೆನೇ ಬರಲಿಲ್ಲ ನಂಗೆ ಅದನ್ನು ನೋಡಿ. ಪಾಪ ಹುಡುಗಿ ಹೆಂಗೆ ಸಹಿಸ್ಕೊಂಡಿರ್ಬೋದಲ್ಲ. ಹ್ಞೂ ಪಾಪ ಭಾಳ ಒಂಥರ ನಿನ್ನಿಂದ ಬರೀ ಅದ ತಲೆ ಒಳಗೆ ತಿರ್ಗಾಕತ್ಬಿಟ್ಟೈತೆ ನನಗೆ. ಒಮ್ಮೆ ಮನಸ್ಥಿತಿ ಯಾಕರೆ ಒಂದು ನ್ಯೂಸ್ ನೋಡಿದ್ರೆ ಬರೀ ಅಂಥ ನ್ಯೂಸೇ ಬರ್ತಾವಂತೇಳಿ ನೋಡಬಾರ್ದು ಅನಿಸ್ತೈತಿ. ಆದರೂ ಬಂದೇ ಬಿಡ್ತಾವೆ ಇವು ನೋಡಿ 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 ಮನಸ್ಸಿಗೆ ಭಾಳ ಒಂಥರ ನೋವು. ನೀನು ಹುಷಾರು ನೋಡುವ. ಹೋಗ್ತಿ ಬರ್ತಿ, ಭಾಳ ಹುಷಾರಿ. ನಿನ್ನ ಅಂಗಡಿಯಾಗೆ ಕೆಲಸ ಮಾಡ್ತಾವಲ್ಲ ಎಲ್ಲ ಹುಡುಗಿಯರಿಗೆ, ಅವೆಲ್ಲ ಭಾಳ ಹೊತ್ತಾಗಿ ಬಿಟ್ಟೆ ಅಂದರೆ ಏನಾರ ಗಾಡಿ ಮಾಡಿ ನಿನ್ನ ಮನೆಗೆ ಹೋಗಿ ತಪ್ಸೋದೆಲ್ಲ ಜವಾಬ್ದಾರಿ ತಗೋರುವ ಪಾಪ. ಏನಂತಿ? ಹಂಗೆ ಲೇಟ್ ಆಯ್ತಂದ್ರೆ ನಾನು ಮನೆ ಮಠ ಬಿಟ್ಟು ಬರ್ತೀನಿ. ಕಾಯಿ ತೊಗೊಂಡೋಗಿ ಎಲ್ಲರಿಗೂ ಕುಂದಿರ್ಸ್ಕೊಂಡೋಗಿ ಮನೆ ಮಠ ಬಿಟ್ಟು ಬರ್ತೀನಿ. ಅದೇನು ಇದು ತೊಗೋಬೇಡ, ನೀನು ಟೆನ್ಷನ್ ತೊಗೋಬೇಡ. ಸರಿ ತಗೊಮ್ಮ, ನಾನು ಹೋಗ್ಬಿಡ್ತೀನಿ. ಅಲ್ಲಿ ಯಾರೋ ಬರತ್ತಾರಲ್ಲ, ಅವನೇನು ಮತ್ತೆ ನೋಡೋಣ ತಡಿ. ಅಲ್ಲಿಂದ ಯಾರ್ದು ಮನೆ ಕೇಳ್ಕೊಂತ ಬರತ್ತಾನ. ಅಣ್ಣಾರ ಇದು ಯಾರಪ್ಪ ಬಸಣ್ಣ ಅನ್ನೋರ ಮನೆ ಇದೆ ಏನ್ರಿ? ಹಾಂ, ನಾನೇ ಹೇಳಪ್ಪ. ಏನು ನೀವ್ಯಾರು? ನಾವು ರೀ ಹುಬ್ಬಳ್ಳಿಯಿಂದ ಬಂದೇವ್ರಿ. ನನ್ನ ಹೆಸರು ಸುನೀಲ್ ಅಂತ. ನನ್ನ ಹೆಂಡತಿ ಅನ್ನಪೂರ್ಣ ಅವರ ಅಕ್ಕನ ಗಂಡ ಏನ್ರಿ ನೀವು? ನೀನೇನದು? ಹಾಂ ಹೌದೌದು, ಇದ ಮನಿ. ಬಾ ಒಳಗೆ. ನಡಿಯೋ, ಮತ್ತೆ ಇಲ್ಲಿ ಹೊಳಕತಿ. ಯೋಪ್ಪ, ನೋಡಿದ್ದೀನಿ ಅವನ್ನ ಹೆಂಗೆ ಮಾತಾಡತಾನ. ಹೆದರ್ಕಿ ನಂಬರ್ ಆತೈತ್ಲಿ ನಂಗೆ. ಯಾಕೆ ಹೆದರ್ತಿಲ್ಲ? ಅಯ್ಯೋ, ಯಾಕೆ ಹೆದರ್ತಿ ಅಂದ್ರೆ ಹೆದ್ರಂಗೆ ಕಾಣ್ತೇನೆ ನಿನಗೆ.
ಹೊಡೆದಿದ್ದೆಲ್ಲ ವಿಡಿಯೋ ಮಾಡಿಟ್ಟಾಳಂತ ಮತ್ತು ಬೆಂಗಳೂರಿನಾಗ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸಿ ಇವನೊಂದು 4 ತೆಗಿದ್ನಂದ್ರೆ ಏನು ಮಾಡಲಿ ನಾ? ಏನಾಗಲ್ಲ, ನಡಿ. ಅದು ನನ್ನ ಹೆಂಡತಿಗೆ ಕರೆಸ್ತೀರಿ? ಕರ್ಸುನ್ ಯಾಕೆ ಅಷ್ಟು ಅವಸರ ಮಾಡ್ತಿ? ಕರೆಸ್ತೀನಿ ತಡಿ, ಕುಂದ್ರ. ನೀರು ಕುಡಿಯೋದು. ಸುರೇಖಾ ಬಾ ಇಲ್ಲೇ. ಆರಾಮದಿರಿ ಅಕ್ಕಾರ? ನಾನು ಅನ್ನಪೂರ್ಣನ ಗಂಡ ರೀ. ಹೌದೇನ್ರಿ? ಹಾಂ, ಆರಾಮದೇವ್ರಿ. ನೀವು ಆರಾಮದಿರಲ್ರಿ? ಹಾಂ, ಆರಾಮದೀನಿ ರೀ. ಎಲ್ಲದಾಳ್ರಿ ಅನ್ನಪೂರ್ಣ? ನಿಮ್ಮ ಮುಂದೆ ಏನು ಮುಚ್ಚಿಡೋದ್ರಿ? ಒಳಗೆ ಅದಾಳ. ಆಕಿ ಹೆದರಾಕತ್ತಾಳ್ರಿ. ಆಕಿ ಮರೆಯವಲ್ಲೆ, ನಾನು ಒಲ್ಲೆ ನಾತಾಳ. ಮತ್ತೆ ಹೆಂಗ್ರಿ ಈಗ ನೀವು ಕರ್ಕೊಂಡು ಹೋಗ್ತೀನಂತ ಬಂದಿರಿ, ಆಕಿ ಒಲ್ಲೆ ನಾತಾಳ. ಏನು ಮಾಡೋದ್ರಿ ಈಗ? ಇಲ್ರಿ, ನಂದು ತಪ್ಪಾಗ್ಬಿಟ್ಟೈತ್ರಿ. ನಾ ಹೊಡಿಬಾರ್ದಿತ್ತು, ಹೊಡೆದ್ಬಿಟ್ಟೀನಿ. ಇನ್ನೊಮ್ಮೆ ಯಾವಾಗೂ ಕೈ ಮಾಡಂಗಿಲ್ಲ ರೀ, ಯಾವಾಗೂ ಹೊಡಂಗಿಲ್ಲ. ಆಕಿಗೆ ರಾಣಿ ಹಂಗೆ ನೋಡ್ಕೊತೀನಿ. ಕಳಿಸ್ಕೊಡ್ರಿ ಅಕ್ಕಾರ. ಆಕಿಗೆ ಕರೀರಿ ಒಂಚೂರು, ಆಕಿ ಜೊತೆ ಮಾತಾಡ್ತೀನಿ. ಮಾತಾಡಂತಿ ಮೊದಲು ನಮ್ಮ ಕಡೆಯವ್ರೆ ಮಾತಾಡ. ಎದಕ್ಕೆ ಹೊಡೆದಿಪ್ಪ ಆಕಿಗೆ? ಎದಕ್ಕೆ ಮದುವೆ ಮಾಡ್ಕೊಂಡು ಹೋಗಿ ಹೊಡ್ಯಾಕಂತ ಕರ್ಕೊಂಡು ಹೋಗಿದ್ದೇನೆ ಆಕಿಗೆ? ಯಾರು ಹೊಡಿತಾರಪ್ಪ ಹಿಂಗೆ? ಈ ನಮ್ಮನೆ ಹೊಡೆದಿ ಆಕಿಗೆ. ನಾವು ವಿಡಿಯೋ ನೋಡಿದ್ವಿ. ಮೈ ರೂಮ್ ಅಂತ. ಯಾರು ಹೊಡಿತಾರೆ ಹಿಂಗೆ? ಎಂದ್ರೆ ಬಾಳೆ ಮಾಡೋರೇನು ನೀವು? ಥೋ ನೀನು ನೋಡಿದ್ರೆ, ಆ ವಿಡಿಯೋ ನೋಡಿದ್ರೆ ನೀನು ಮಾತಾಡೋಕೆ ಮನಸ್ಸು ಬರವಲ್ದು. ನೀನು ನೋಡಿದ್ರೆ ಗುಮ್ಮನ್ ಗುಸ್ಸ ಬಂದು ಕುಂತಿಯಲ್ಲ ನೀನ. ಅದೇ ರೀ ಅಣ್ಣ, ಹೇಳಿದೆ ಅಲ್ರಿ, ಅದೇನೋ ಕುಡಿದು ನಿಷೇಧ ಹೊಡೆದಿದ್ರಿ. ಅದು ಇನ್ನು ಯಾವಾಗೂ ಹೊಡಂಗಿಲ್ಲ ರೀ, ಯಾವಾಗೂ ಕೈ ಮಾಡಂಗಿಲ್ಲ ಅಂತ ಹೇಳಿದ್ನಲ್ರಿ ನಾ. ತಪ್ಪಾಗೈತ್ರಿ ನಂದು. ಅದಕ್ಕೆ ಒಮ್ಮೆ ಒಂದು ಸಲ ಆಕಿ ಕಡೆ ಮಾತಾಡಕ್ಕೆ ಬಿಡ್ರಿ. ಆಕಿ ಒಲ್ಲೆ ಅಂದ್ರೆ ನಾ ಮತ್ತೆ ಆಕಿಗೆ ಏನು ಹೇಳಕ್ಕೆ ಹೋಗಲ್ಲ. ಆಕಿ ಜೊತೆ ಮಾತಾಡ್ಬೇಕಾಗಿತ್ತು ರೀ ನಂಗಷ್ಟೇ. ಅಲ್ರಿ, ಈ ಪರಿ ಹೊಡೆದ ಬರೀ ತಪ್ಪಾಗೈತಿ, ಇನ್ನೊಮ್ಮೆ ಮಾಡಂಗಿಲ್ಲ ಅಂದ್ರೆ ಹೆಂಗೆ ರೀ ನಿಮ್ಮ ಜೊತೆ ನಂಬಿ ನಾವು ಕಳಿಸೋದು ನಮ್ಮ ತಂಗಿನ? ಹೇಳ್ರಿ ನೀವು. ಅಲ್ರಿ ಅಕ್ಕಾರ, ಕೇಳ್ತೀನಿ. ಗಂಡ ಹೆಂಡತಿ ಯಾರ ನಡಕ್ಕೆ ಜಗಳ ಆಗಂಗಿಲ್ಲ ರೀ? ಜಗಳ ಆಗೈತಿ. ಈಗ ನಾನೇ ಬಂದೇನಿಲ್ರಿ ಕರ್ಕೊಂಡು ಹೋಗಕ್ಕಂತೇಳಿ, ಇನ್ನೊಮ್ಮೆ ಮಾಡಂಗಿಲ್ಲ ಅಂಥೇಳಿ. ಇದನ್ನು ಬೆಳೆಸ್ಕೊಂತ ಹೋದ್ರಿ ಹೆಂಗೆ ರೀ ಇದು? ಅಲ್ರಿ, ನೀವು ಒಂದು ಸಲ ನನ್ನ ಹೆಂಡತಿಗೆ ಕರೆದು ಬಿಡ್ರಿ. ನೀವು ನಾ ಆಕಿ ಜೊತೆ ಮಾತಾಡ್ಬೇಕು. ಅಷ್ಟಕ್ಕೂ ನಾ ಆಕಿ ಕಡೆ ಮಾತಾಡಕ್ಕಂತ ಬಂದೀನಿ ಇಲ್ಲಿ. ಅವಾಗಿಂದ ಕರ್ಸ್ ಅಂತ ಹೇಳಾನತ್ತೀನಿ. ನೀವೇನ್ರಿ ನೀವು? ಏನು ಚಂದ ಮಾತಾಡ್ತೀನಿ ನೀನು. ಎಲ್ಲರೂ ಗಂಡ ಹೆಂಡತಿ ನಡಕ್ಕೆ ಆಗುತ್ತೆ. ನನಗೆ ಇಲ್ಯಾಕೆ ಬರ್ತಿದ್ಲಕ್ಕಿ? ನೀನು ಹೆಂಡತಿ ಈಗ ಅಷ್ಟೆಲ್ಲ ಆಗೈತಂತೇಳಿ ಇಲ್ಲ ಈಗ ಬಂದಿದ್ದು. ಈಗ ನಮ್ಮ ಮನೆಗೆ ಬಂದಾಳಕಿ ಅದಾಳ ಅಂದಮೇಲೆ ನಾವು ಕೇಳ್ತೀವಿ. ನಮಗೆಲ್ಲ ಅಧಿಕಾರ ಇರ್ತೈತಿ. ನೀನು ನೋಡುತ್ತಮ್ಮ, ಚಂದಂಗೆ ಮಾತಾಡಿದಿ, ನಿನಗೆ ಚಂದಂಗೆ ನಾವು ಮಾತಾಡಿ ಕಳಿಸ್ತೀವಿ. ಇಲ್ಲಂದು ಮತ್ತು ಒದ್ದು ಒಳಗೆ ಹಾಕಿಸ್ತೇನೆ ನಿನಗೆ. ಏನು ಹೆಚ್ಚಿಗೆ ಮಾತಾಡೋಕೆ ಹೋಗ್ಬೇಡ ನೀನು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಯಾರೆಲ್ಲ ನಂಗೆ ಕಮೆಂಟ್ ಮಾಡತ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಂಗೆ ಲೈಕ್ ಮಾಡಿರಿ. ನಿಮ್ಮ ಆಶೀರ್ವಾದ ನನ್ನ ಮ್ಯಾಗೆ ಸದಾ ಇರಲಿ. ಬರ್ರಿ ಮುಂದೇನಾಗತ್ತೆ ನೋಡೋಣ. ಇಲ್ರಿ ಅಣ್ಣಾರ, ತಪ್ಪು ತಿಳ್ಕೊಬೇಡ್ರಿ ನೀವು. ನಾನು ಹಂಗೆ ಇಲ್ಲ ಅಂದೀನಿ ರೀ. ತಪ್ಪು ತಿಳ್ಕೊಬೇಡ್ರಿ ಅಕ್ಕಾರ, ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂದ್ರೆ ಇನ್ನೊಮ್ಮೆ ಹಂಗೆ ಯಾವಾಗೂ ಮಾಡಂಗಿಲ್ರಿಪ್ಪ. ನೀವು ಏನಂತೀರ ಹಂಗೆ ರೀ, ನೀವು ಹೆಂಗಂತೀರ ಹಂಗೆ. ಮತ್ತು ಹಿಂಗೆ ನನ್ನ ಹೆಂಡತಿಗೆ ಸ್ವಲ್ಪ ಮಾತಾಡ್ತೀನಿ, ಕಳಿಸ್ರಿ ಆಕೆಗೆ. ಅನು ಬಾರ್ವಾಲಿ. ಅನು ಆರಾಮದಿ? ಅನು ಆರಾಮದೀನಿ. ನಾ ಬರಂಗಿಲ್ಲ ರೀ. ನೀವು ಸುಮ್ಮನೆ ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಊರಿಗೆ ಹೋಗ್ಬೇಡ್ರಿ. ನಾನು ಬರೋದಿಲ್ಲ, ನನ್ನ ಮನಸ್ಸಿಲ್ಲ ಬರಕ್ಕೆ. ಅನು ತಪ್ಪಾತು ನಂದು. ಹಂಗೆ ಮಾಡಬೇಡ. ಒಂದು ಕೆಲಸ ಮಾಡು, ಒಂದು ಸ್ವಲ್ಪ ಹೊರಗೆ ಬರ್ತೀನಿ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ನಾನು. ಅಕ್ಕಿ ಬರಂಗಿಲ್ಲ ಅಂದ್ಲಿಲ್ಲ, ಇನ್ನೇನು? ಹೋಗ್ಬೋದು ನೀವು. ತಡ್ರಿ, ಅವ್ರೇನೋ ಸ್ವಲ್ಪ ಮಾತಾಡ್ತಾರಂತ, ಮಾತಾಡಲಿ. ಅನು, ನಾವೆಲ್ಲ ಅದೇವಿ, ಹೆದರ್ಬೇಡ. ಹೋಗಿ ಮಾತಾಡು. ಅಲ್ಲಿ ರೂಮಿಗೆ ಕರ್ಕೊಂಡೋಗಿ. ಅಕ್ಕ, ಅದು ಏನಂದೆ ನಾನು? ಹೇಳಿದೆ ಇಲ್ಲ. ಒಂದು ಸಲ ಹೋಗಿ ಮಾತಾಡು.